ಮನಸ್ಸಿಗೆ ಏನೂ ಗೊತ್ತಾಗೋದಿಲ್ಲ. ಸಂಕಲ್ಪ ಬ್ರ್ಯಾಂಡ್ಗೆ ಸಂಬಂಧಪಟ್ಟ ಕೆಲಸಗಳನ್ನ ಇನ್ಮೇಲೆ ಮಾಡಲ್ಲ ಅಂದ್ಯಂತೆ. ಹೌದಾ ಲಕ್ಷ್ಮಿ? ಈ ವಿಷಯ ನಿಮ್ಗೆ ಹೇಗೆ ಗೊತ್ತು? ನಾನೇ ಹೇಳಿದೆ ಅಮ್ಮ, ಇದ್ದಕ್ಕಿದ್ದ ಹಾಗೆ ನೀನು ಕೆಲಸ ಮಾಡಲ್ಲ ಅಂದ್ಬಿಟ್ಟೆ. ನಮಗೇನು ಮಾಡಬೇಕು ಅಂತ ಗೊತ್ತೇ ಆಗಲಿಲ್ಲಮ್ಮ. ಅದಕ್ಕೆ ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಆದರೆ ಒಂದು ಹೇಳಬಹುದು, ನಿನ್ನ ಜೀವನದಲ್ಲಿ ನೀನು ಗಟ್ಟಿಯಾಗಿ ನಿಲ್ಲುತ್ತೀಯೋ ಇಲ್ವೋ ಅನ್ನೋದಕ್ಕೆ ಇದೊಂದು ಪರೀಕ್ಷಾ ಕಾಲ. ಎಲ್ಲ ಸರಿಯಾಗಿದ್ದು ಗೆದ್ದು ಬಂದರೆ ಅದು ಸಾಧನೆ ಆಗೋದಿಲ್ಲ. ಕಷ್ಟ ಅಡೆತಡೆಗಳನ್ನು ಮೀರಿ ಗೆದ್ದು ಬಂದರೆ ಅದು ಸಾಧನೆ ಆಗುತ್ತೆ. ಸಂಕಲ್ಪ ಅಂತ ಬ್ರ್ಯಾಂಡ್ ಹೆಸರಿಟ್ಟಿದೆಯಾ? ಆ ಪುಟ್ಟ ಬ್ರ್ಯಾಂಡನ್ನ ಮೇಲಕ್ಕೆ ತರೋದಕ್ಕೆ, ಮೇಲಕ್ಕೆ ತಂದು ಬೆಳೆಸಿ ದೊಡ್ಡದು ಮಾಡೋದಕ್ಕೆ ಮನೆಯವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಯೋಚನೆ ಮಾಡಿದ್ದೀಯಾ? ನೀನು ಒಬ್ಬಳು ಧೈರ್ಯ ಕೆಟ್ಟು ಮನಸ್ಸಿಗೆ ನೋವಾಯಿತು ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಮನೆಯವರ ಶ್ರಮ ಎಲ್ಲ ಬೀದಿ ಪಾಲಾಗಬೇಕಾ? ಅದು ಸರಿನಾ? ಕೆಟ್ಟ ಸಂದರ್ಭಗಳಲ್ಲಿ ಕೈ ಚೆಲ್ಲಿ ಕೂತ್ಕೊಂಡ ಈ ಲಕ್ಷ್ಮಿ ನಾನು ನೋಡಿದ ಲಕ್ಷ್ಮಿ ಅಲ್ಲ. ಆದರೆ ಇವೆಲ್ಲವನ್ನು ಎದುರಿಸೋ ಜಾಣ್ಮೆ, ಶಕ್ತಿ, ಧೈರ್ಯ, ದಿಟ್ಟತನ ಇವೆಲ್ಲ ನಿನ್ನಲ್ಲಿದೆ ಲಕ್ಷ್ಮಿ. ಆದರೆ ದುಃಖ ಅನ್ನೋ ಬೂದಿ ಮುಚ್ಕೊಂಡಿದೆ ಅಷ್ಟೇ. ಆದರೆ ಆ ಬೂದಿನ ಕೊಡವಿ ಸರಿಯಾಗಿ ಯೋಚನೆ ಮಾಡಿದ್ರೆ ನಿನ್ನ ಕೈಲಾಗದೇ ಇರೋಂಥದ್ದು ಏನೂ ಇಲ್ಲ ಲಕ್ಷ್ಮಿ. ಜೀವನದಲ್ಲಿ ನೀನು ಎಂಥೆಂಥ ಕಷ್ಟಗಳನ್ನ ಎದುರಿಸಿದ್ಯಾ? ಅಂಥದ್ರಲ್ಲಿ ನಿನ್ನ ಮೇಲೆ ಪ್ರೀತಿ ಇಟ್ಟಿರೋ ನಿನ್ನ ಗಂಡನ್ನ ಸರಿ ಮಾಡೋದು ನಿನ್ನ ಕಷ್ಟದ ಕೆಲಸ ಅಲ್ಲವೇ ಅಲ್ಲ ಲಕ್ಷ್ಮಿ. ಇಷ್ಟಕ್ಕೆ ನೀನು ಕಂಪನಿ ಬೇಡ, ಕೆಲಸ ಬೇಡ ಅನ್ನೋ ನಿರ್ಧಾರಕ್ಕೆ ಬರಬೇಡ ಲಕ್ಷ್ಮಿ. ಲಕ್ಷ್ಮಿ, ನನ್ನ ಮಗ ಕೆಟ್ಟವನೇನಲ್ಲ, ಏನೋ ಕೆಟ್ಟ ಗಳಿಗೆ, ಅದಕ್ಕೆ ಹೀಗಾಗ್ತಿದೆ. ರಾಘವನ್ ಕಡೆ ಯಾವುದೋ ಕೆಟ್ಟ ಗಾಳಿ ಬೀಸಿದೆ ಅಷ್ಟೇ. ಏನ್ರಿ ಇದು? ದುಡ್ಡು. ಯಾವ ದುಡ್ಡು? ನೀನ್ ನಂಗೆ ಆಫೀಸ್ ಮಾಡಕ್ ಕೊಟ್ಟಿಯಲ್ಲ ಆ ದುಡ್ಡು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನಿವತ್ತಾದರೂ ಅದು ನನ್ನ ದುಡ್ಡು ನಿಮ್ಮ ದುಡ್ಡು ಅಂತ ಮಾತಾಡಿದ್ದೀನ? ನೀನ್ ಮಾತಾಡಿಲ್ಲ ಲಕ್ಷ್ಮಿ, ಆದ್ರೆ ಇಡೀ ಊರೇ ಮಾತಾಡಂಗ್ ಮಾಡಿದ್ಯಾ. ಅದಕ್ಕೆ ಇದರಲ್ಲಿ ಇನ್ನೂ ಸ್ವಲ್ಪ ಇದೆ, ತಗೋ. ರೀ, ಯಾರು ಹಾಗೆ ಮಾತಾಡ್ತಿದ್ದಾರೆ? ಒಂದು ಕ್ಷಣಕ್ಕೂ ಆ ದುಡ್ಡು ನಂದು ಅಂತ ತಿಳ್ಕೊಂಡಿಲ್ಲ, ಆಫೀಸ್ ನಂದು ಅಂತ ತಿಳ್ಕೊಂಡಿಲ್ಲ. ನೀವು ಯಾಕೆ ಸುಮ್ಮನೆ ಏನೇನೋ ತಿಳ್ಕೊತಾ ಇದ್ದೀರಾ? ಇಲ್ಲದೆ ಇರೋದನ್ನೆಲ್ಲ ನಾನೇ ಕಲ್ಪನೆ ಮಾಡ್ಕೊಳಕ್ ಹೋಗಿ ನಾನು ವಾಸ್ತವನೇ ಮಾತಾಡ್ತಿರೋದು. ಅಮ್ಮ ಹೇಳ್ತಾರೆ ಆಫೀಸ್ ನಿನ್ನಿಂದನೇ ಆಗಿದ್ದು ಅಂತ. ಅದೋಕೆ, ಆ ಮೇಸ್ತ್ರಿ
ಯಾರೇ ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ನಿಮ್ಮ ಲಕ್ಷ್ಮಿ ಮೇಡಮ್ ಇಂದನೇ ಇದೆಲ್ಲ ಆಗಿದ್ದು ಸರ್ ಅಂತಾನೆ. ಆದರೆ ನಾನು ಯಾವತ್ತೂ ಆ ಥರ ಹೇಳಲಿಲ್ವಲ್ಲ. ಅದನ್ನೇ ತಾನೇ ನಾನು ಹೇಳ್ತಾ ಇರೋದು. ನೀನು ಮಾತಾಡಿಲ್ಲ, ಆದರೆ ಇಡೀ ಊರೇ ಮಾತಾಡಂಗೆ ನೀನು ಮಾಡಿದ್ಯಾ. ಯಾರೋ ಏನೇನೋ ಹೇಳೋದಕ್ಕೆಲ್ಲ ನಾನು ಹೇಗ್ರೆ ಹೊಣೆ ಆಗ್ತೀನಿ? ನೋಡು, ನನಗೆ ಬೇರೆ ಮಾತಾಡೋಕೆ ಮನಸ್ಸಿಲ್ಲ. ಇದು ನಾನು ಸಂಪಾದನೆ ಮಾಡಿರೋ ದುಡ್ಡು. ನಾನು ನಿನ್ಗಿದನ್ನ ವಾಪಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಮಾಡಿಕೊಟ್ರ ಆಫೀಸು ನನಗೆ ಬೇಕಾಗಿಲ್ಲ. ನೀನು ಹಂಗಲ್ ಬದುಕಕ್ಕೂ ನನಗಿಷ್ಟ ಇಲ್ಲ. ನಾನೀಗಾಗಲೇ ಬೇರೆ ಆಫೀಸ್ ಮಾಡ್ತಾ ಇದ್ದೀನಿ. ಈಗ ನೀನು ಆಚೆ ಹೋದ್ರೆ ನಾನಿಲ್ಲಿ ಮಲ್ಕೋತೀನಿ. ಅಂದರೆ ನಾನೇನು ಮಲಗಬಾರ್ದಾ? ಈಗ ನೀನು ಆಚೆ ಹೋಗ್ತೀಯಾ ಅಥವಾ ನಾನೇ ಹೋಗ್ಲಾ? ನೀವೇ ರೀ, ನಾನೇ ಆಚೆ ಹೋಗ್ತೀನಿ. ಲಕ್ಷ್ಮಿ, ಒಂದು ನಿಮಿಷ. ಇದು ನಿನ್ನ ದುಡ್ಡು ತಗೋ. ಇದು ನಿನ್ನ ಆಫೀಸ್ ಕೀ. ಮೀರಾ, ನಾನು ಲಾಸ್ಟ್ ಟೈಮ್ ಕಚ್ಚಿ ಡಿಸೈನ್ಸ್ ಕಂಪೇರ್ ಮಾಡಿದ್ರೆ ಈ ಸಲ ಡಿಸೈನ್ಸ್ ತುಂಬ ಚೆನ್ನಾಗಿದೆ, ಪ್ಲಸ್ ಎಕನಾಮಿಕಲ್ ಕೂಡ. ಓಕೆ, ಈ ಡಿಸೈನೇ ಬೆಟರ್ ಆಗಿದೆ ಅನಿಸುತ್ತೆ. ಇದನ್ನೇ ಪ್ರೊಸೆಸ್ ಮಾಡೋಣ. ಇನ್ನೇನಾದರೂ ಡಿಸ್ಕಸ್ ಮಾಡೋದಿದೆಯಾ ರಾಘವ್? ನೋಡಿದ್ರಾ ನೀವೆಲ್ಲರೂ ನಿಮ್ಮ ಕಿವಿಯಾರ ತಾನೇ ಕೇಳಿದ್ದು. ಈಗೇನು ಹೇಳ್ತೀರಾ ಹೇಳಿ? ಇವತ್ತು ನಾನು ಹೀಗಾಗೋದಕ್ಕೆ ಇವಳೇ ಕಾರಣ. ಇಲ್ಲ ಆ ಕಡೆ ನಾನು ಹೀಗೆ ಮಾಡ್ತಿದ್ದಾಳೆ. ಇವಳಿಂದ ನನಗೆ ಅವಮಾನ ಆಗ್ತಿದೆ ಅಂತ ನಿಮಗೆಲ್ಲ ಎಷ್ಟು ಸಲ ಹೇಳಿದ್ರು ನೀವು ಯಾರೂ ನಂಬಲಿಲ್ಲ. ಈಗಲೂ ನಾನೇ ಸುಳ್ಳು ಹೇಳ್ತಿದ್ದೀನಾ ಹೇಳಿ?